ಥಿಯೇಟರ್ ಹತ್ರ ಹೋಗಿದ್ದೀರಿ, ಎಲ್ಲಿ ಪ್ರತಿಭಟನೆ ಮಾಡಿದಿರಿ, ಎಲ್ಲಿ ಕುತ್ಕೊಂಡು ಬೋರ್ಡ್ ಇಟ್ಕೊಂಡಿದ್ದೀರಿ? ಎಲ್ಲಾ ಚಲನಚಿತ್ರಗಳು ಬಂದಾಗೂ ವಿರೋಧ, ಯಾಕಿದ್ರಲ್ಲಿ ನಿಮಗೆ ಹೈಪ್ ಸಿಗಲ್ಲ ಅಂತ? ಎಲ್ಲಾ ಚಲನಚಿತ್ರ ಬಂದಾಗೂ ವಿರೋಧ ಮಾಡಿದೀವಿ. ಕಾನೂನು ವ್ಯಾಪ್ತಿಗಳಿದಾವೆ. ಆಮೇಲೆ ಅದನ್ನ ಅರ್ಥ ಮಾಡ್ಸೋಣ. ಈಗ ತಾನೇ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಸಿನಿಮಾದಲ್ಲಿ ಒಂದು ರಾಜ್ಯ ಅದರ ಬೆಂಗಳೂರಿನಲ್ಲಿರೋ ಹೆಣ್ಮಕ್ಳು ಕ್ಯಾರೆಕ್ಟರ್ಲೆಸ್ ಅಂತ ಮಾತಾಡಿದ್ದಾರೆ. ಬಟ್ ನಿಮ್ಮನ್ನು ಇವತ್ತು ಇಲ್ಲಿ ಕರೆಸಿರೋ ಉದ್ದೇಶ ಅದು ಮಾತ್ರ ಅಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡಿರೋದು ಮಾತ್ರ ಅಲ್ಲ, ಡ್ರಗ್ಸ್ಗೆ ಹಾಟ್ಸ್ಪಾಟ್ ಬೆಂಗಳೂರು, ಕ್ರೈಮ್ ರೇಟ್ ವಿಪರೀತ ಹೆಚ್ಚಾಗ್ತದೆ ಬೆಂಗಳೂರಿನಲ್ಲಿ. ಈ ರೀತಿಯಾಗಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಅದನ್ನ ರಿಸೀವ್ ಮಾಡ್ಕೊಳ್ತಾರೆ ಸರ್. ಇಂತಹ ಬೇಡವಾಗಿರೋದನ್ನ ರಿಸೀವ್ ಮಾಡ್ಕೊಳ್ಳೋದು ಜಾಸ್ತಿ. ಇದು ಜನಕ್ಕೆ ಹೇಗೆ ಪ್ರೊವೋಕ್ ಮಾಡುತ್ತೆ? ಇದನ್ನ ನಾವು ಏನ್ ಮಾಡ್ಬೋದು ಅನ್ಸುತ್ತೆ? ನಿಮ್ಮ ಫಸ್ಟ್ ಕಾಮೆಂಟ್ ಸರ್ ಇದಕ್ಕೆ. ನೋಡಿ, ಜನಕ್ಕೆ ನಂಬ್ತಾರೆ. ಜನ ಸಿನಿಮಾದಲ್ಲಿ ಬಂದರೆ ಜನ ನಂಬ್ತಾರೆ. ಅದು ಒಳ್ಳೇದೋ ಕೆಟ್ಟದೋ ನಂಬ್ತಾರೆ. ಅದು ಒಳ್ಳೆ ಮಾಧ್ಯಮ. ಹಾಗಾದರೆ ಮಾಧ್ಯಮನ ಉಪಯೋಗ ಮಾಡ್ಕೊಬೋದು, ದುರುಪಯೋಗ ಮಾಡ್ಕೊಳ್ಬೋದು. ಈ ಪರ್ಟಿಕ್ಯುಲರ್ ಕೇಸಲ್ಲಿ 100ಕ್ಕೆ 100 ದುರುಪಯೋಗ ಮಾಡ್ಕೊಂಡಿದ್ದಾರೆ. ಒಂದು, ಕಾನೂನು ಕಟ್ಟಲೆ ಅವ್ರು ಏನು ಪಾಲಿಸಿಲ್ಲ. ಇವಾಗ ಕಾನೂನು ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರು. ಹಾಗಾದರೆ ಅವ್ರಿಗೆ ಕಾನೂನಿಲ್ಲೇನು? ನಿಮಗೆ ಸೆನ್ಸಾರ್ ಬೋರ್ಡಲ್ಲಿ ಏನು ಹೇಳ್ತಾರೆ? ಎನಿ ಡೈಲಾಗ್ ವಿಚ್ ಮೇ ಅಫೆಕ್ಟ್ ಜನರಲಿ ದಿ ಪಬ್ಲಿಕ್ ಅಟ್ ಲಾರ್ಜ್, ಅದರಲ್ಲೂ ಪರ್ಟಿಕ್ಯುಲರ್ ಕಮ್ಯುನಿಟಿನೋ ಅಥವಾ ಒಂದು ಪ್ರಾಂತ್ಯನೋ ಇನ್ನೊಂದು ತಗೊಂಡು ಮಾತಾಡಿದ್ರೆ ಅದು ಏನು ಅಬ್ಜೆಕ್ಷನಬಲ್ಲು ಅಷ್ಟೇ ಅಲ್ಲ, ಅದು ಪನಿಷಬಲ್ ಆಲ್ಸೋ ಅಂಡರ್ ಸಿನಿಮಾಟೋಗ್ರಫಿ ಆ್ಯಕ್ಟ್. ಜೊತೆಗೆ ಡಿಫೇಮಿಂಗ್ ದಿ ಎಂಟೈರ್ ಗರ್ಲ್ಸ್ ಆಫ್ ಬೆಂಗಳೂರು ಅಂದ್ರೆ ಇವತ್ತು ವಿಶ್ವದ ಒಂದು ಇಲ್ಲ, ಇದು ವಿಶ್ವದ ಒಂದು ಸಿಟಿ. ಇಟ್ಸ್ ಅ ವರ್ಲ್ಡ್ ಕ್ಯಾಪಿಟಲ್ ಆಫ್ ಏನೋ ನಿಮ್ಮ ITBT, ಒನ್ ಆಫ್ ದಿ ಕ್ಯಾಪಿಟಲ್ಸ್ ಅಂತ ಹೇಳ್ಬೋದು. ಇದು ಒಂದು ಮುಖ್ಯ ಕೇಂದ್ರ ಬಿಂದು, ಎಪಿಸೆಂಟರ್ ಆಫ್ ದಿ ಇದು. ಹಾಗಾದರೆ ಬೆಂಗಳೂರು ಅಂದರೆ ಎಲ್ಲ ಇಡೀ ದೇಶ ನೋಡೋದಿಲ್ಲ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ನೋಡುತ್ತೆ. ಹಾಗಾದರೆ ನೀವು ಯಾರನ್ನ ತೇಜೋವಧ ಮಾಡಿದರೆ? ಔಟ್ರೈಟ್ ಆಗಿ ಯು ಆರ್ ಡಿಫೇಮ್ ದಿ ಗರ್ಲ್ಸ್ ಆಫ್ ಬೆಂಗಳೂರು. ಈ ಗರ್ಲ್ಸಲ್ಲಿ ಎಲ್ಲ ಇದ್ದಾರೆ, ನಾನು ಹೇಳೋದಿಲ್ಲ. ಹಾಗಾದರೆ ಬೆಂಗಳೂರು ಅಷ್ಟೊಂದು ಹೊಲಸಾಗಿದೆಯಾ? ನಿಮಗೆ ಸಾಕ್ಷಿ ಏನಿದೆ ಅಲ್ವಾ? ಇದಕ್ಕೆ ಗೃಹ ಮಂತ್ರಿಗಳು ಇನ್ವಾಲ್ವ್ ಆಗ್ಬೇಕಲ್ವಾ ಸರ್? ಇಲ್ಲ, ಸುಮೋಟೋ ಕೇಸ್ ಆಗಿದ್ರೆ ದಟ್ ಈಸ್ ಎನಫ್ ಟು ಬ್ಯಾನ್ ದ ಸಿನಿಮಾಸ್ ಆಫ್ ದಟ್ ಪರ್ಟಿಕ್ಯುಲರ್. ಇದು ಒಂದು. ಎರಡನೇದು, ಯಾಕೆಂದ್ರೆ ಇಮಿಡಿಯೇಟ್ ಎಫೆಕ್ಟ್ ಆಗೋದು ನಮ್ಮಲ್ಲಿ. ಆ ಸಿನಿಮಾ ಇಲ್ಲಿ ಬ್ಯಾನ್ ಆಗಬೇಕು. ಮತ್ತೆ ಸಿನಿಮಾ ಯಾರು ಸೆನ್ಸಾರ್ಶಿಪ್ ಬೋರ್ಡ್ ಇದೆ ಅವರಿಗೆ ಬರೆದು ಅಲ್ಲಿ ಕೂಡ ಬ್ಯಾನ್ ಮಾಡಿಸ್ಬೇಕು. ಟು ಸಿ ದಟ್ ಪೋರ್ಷನ್ ಆಫ್ ದಟ್ ಇದು ಡೈಲಾಗ್ ಏನಿದೆ ಅದು ತೆಗಿಬೇಕು ಇಮಿಡಿಯೇಟ್ ಆಗಿ. ಅಷ್ಟೇ ಅಲ್ಲ, ಅವರಿಗೆ ಪನಿಷ್ಮೆಂಟು ಆಗಬೇಕು. ಯಾಕಂದರೆ ಇದು ಗೊತ್ತಿಲ್ಲದೆ ಆಗಿರೋ ಪ್ರಶ್ನೆ ಅಲ್ಲೇ ಅಲ್ಲ, ಬೇಕಂತಾನೆ. ಯಾಕೆ ಅಂದರೆ ನಮ್ಮ ಇವರು ಸ್ನೇಹಿತರು ಹೇಳಿದಾಗೆ ಬೆಂಗಳೂರು ಅಂದರೆ ಅಷ್ಟೊಂದು ಮಾರ್ಕೆಟಬಲ್ ಪ್ರಾಡಕ್ಟ್ ಆಗಿಬಿಟ್ಟಿದೆ. ಅದೇನೇ ಹೇಳೋದು ನಾವಿಲ್ಲಿ, ಒಳ್ಳೇದಕ್ಕೆ ಬಳಸ್ಕೊಳ್ತಾ ಇಲ್ಲ. ಒಳ್ಳೇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮಧ್ಯದಲ್ಲಿ ಕೆಲವರು ಪದ ಚೆನ್ನಾಗಿದೆ, ಆ ಪ್ರಕಾರದವರಿಗೆ ಸರಿಯಾಗಿ ಚಾಟಿ ಏಟ್ ಕೊಡ್ಬೇಕು. ಯಾಕಂದ್ರೆ ಬೆಂಗಳೂರು ಯು ಕ್ಯಾನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಾನು ಹೇಳ್ದೆ ಸರ್, ಬೆಂಗಳೂರು ಹೆಂಗಾಗಿದೆ ಅಂದ್ರೆ ಹಸುತರ, ಮುಂದೆ ಬಂದ್ರೆ ಹಾಯಲ್ಲ, ಹಿಂದೆ ಬಂದ್ರೆ ಓದಿಯಲ್ಲ, ಮೂಕಸು ಆಗ್ಬಿಟ್ಟಿದೆ. ಅವ್ರು ಹೇಳಿದ್ರು ಚೆನ್ನಾಗಿ. ಏನಾಗೋಗಿದೆ, ನಮ್ಮ ಕಮಲ್ ಹಾಸನ್ ಬಂದು ನಮ್ ಬೈದ್ಬಿಟ್ಟು ಕನ್ನಡದ ಆಮೇಲೆ ಇಲ್ಲಿ ನಟರುಗಳಿಗೆ ಈ ನಟರು ಏನಿದ್ದಾರೆ ಚಲನಚಿತ್ರ ಅವ್ರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ. ಯಾಕೆ ತಾಕತ್ತಿಲ್ಲ ಅಂದ್ರೆ ಪ್ಯಾನ್ ಇಂಡಿಯಾದ ಆಸೆಗೆ ಬಿದ್ಬಿಟ್ಟವ್ರೆ ಎಲ್ರು. ನಾವು 1,000 ಕೋಟಿ ನಾವು ಮಾತಾಡ್ಬಿಟ್ರೆ ಅಲ್ಲಿ ನಮ್ ಚಲನಚಿತ್ರ ಬಿಡಲ್ಲ. ಪ್ರಯೋಜನ ಇಲ್ಲ, ಆಗ್ಬೇಕಾಗಿರೋದು ಮಾತಾಡೋಣ. ನನ್ನ ಮಾತಿನ ಭಾಷೆ ಈಗ ನೀವು ಹೋದ್ರಿ, ನಾನು ಥಿಯೇಟರ್ ಬೆಂಕಿ ಹಚ್ತೀನಿ, ಹಂಗಾಗಲ್ಲ. ವಿಷಯ ಇಷ್ಟೇ. ಈಗ ತುಂಬಾ ಕ್ಲಿಯರ್ ಕಟ್ ಸೆನ್ಸಾರ್ ಬೋರ್ಡ್. ನೀವು ಧ್ರುವ ಸರ್ಜನ್ ವಿಷಯ ಮಾತಾಡಿದ್ರೆ ಹೌದು. 1 ಸೆಕೆಂಡ್ ಇರಿ ಸರ್, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ ಪ್ಲೀಸ್. ನೀವು ಮಾತಾಡ್ಬೇಕು ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಯಾರ ಬಗ್ಗೆ? ಯಾರು ಡಿಸ್ಕಷನ್ ಮಾಡಕ್ ಬಿಡಲ್ಲ ಸರ್. ಕೇಳಿ ಸರ್, ಈಗ ಸೆನ್ಸಾರ್ ಬೋರ್ಡ್ ಅಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿರ್ತಾರೆ,
ಮತ್ತೆ ಅವರು ಕಾರ್ತಿಕ್ ಅವರು ಒಂದೆರಡು ತುಂಬಾ ಮೇಜರ್ ಪಾಯಿಂಟ್ ಅವಿನಾಶ್ ಸಾರಿ ಅವಿನಾಶ್ ಅವರು ನಿಮ್ಗೆ ಸೆನ್ಸಾರ್ ಬೋರ್ಡ್ ಆಮೇಲೆ ನೀವು ಬೆಳಿಬೇಕಾದ್ರೆ ಇಲ್ಲಿ ಬೇಕೆಲ್ಲ ನೀವು ಇಲ್ಲಿ ಮಾಡ್ಕೊಂಡ್ರೆ ಗೊತ್ತಿದ್ದೇ ಮಾಡ್ತಾರೆ. ನಿಮ್ಗೆ ಏನು ಡಿಸ್ಟ್ರಿಬ್ಯೂಟರ್ ಇದಾರೆ, ಟು ಬಿ ಫ್ರಾಂಕ್ ಅವ್ರಿಗೆ ಸಿನಿಮಾ ನೋಡಿರಲ್ಲ, ಆದ್ರೆ ಇದು ಮಾಡಿರೋ ತಪ್ಪು ಅಂತ ಆಲ್ರೆಡಿ ಕಂಪ್ಲೇಂಟ್ ಆಗಿರೋದ್ರಿಂದ ಸುಮೋಟೋ ಕೇಸ್ ಆಗಿದೆ. ಆಮೇಲೆ ನಮಗೆ CCI ಇಲ್ಲ ಅಂದ್ರೆ ಈಗ ಬ್ಯಾನ್ ಮಾಡ್ಬೋದು. ಈಗ CCI ಇದು ಇದಾಗಿದೆ, ನಾನ್ ನೋಡಿ ನಾನು ನೇರವಾಗಿ ಹೇಳ್ತೀನಿ, ಅವ್ರಾಗಿದ್ರೆ ನೇರವಾಗಿ ಹೇಳ್ತೀನಿ, ಅವ್ರಾಗಿದ್ರೆ ಅವ್ರು ಮಾಡಿದ ತಪ್ಪು. ರಾಜ್ಬಿ ಶೆಟ್ಟಿ ಅವರು ಈಗ ಅವರು ದೊಡ್ಡ ತುಂಬಾ ಈಗ ಪ್ರೆಸೆಂಟ್ ಐಪಲ್ ಇದ್ದಾರೆ, ನಾನು ಅವ್ರು ಹೇಳ್ತೀನಿ, ಅವ್ರು ವಿರೋಧ ಮಾಡ್ತೀನಿ. ನಾನು ಯಾಕೆ ವಿರೋಧ ಮಾಡ್ತೀನಿ ಅಂದ್ರೆ ಎಲ್ಲ ನನ್ನ ತಾಯಿ ತಂಗಿಗೆ ನನ್ನ ನಮ್ದಿಗೆ ಅನ್ನಂಗಲ್ವಾ ನನಗೂ ಅರ್ಥ ಆಗುತ್ತೆ ಸರ್. ಒಂದ್ ಸೆಕೆಂಡ್ ಸರ್ ನಿಮಗೆ ಕೋಪ ಇದೆ, ನಿಮ್ಗಿಂತ ಹತ್ತರಷ್ಟು ಕೋಪ ಇದೆ. ನಾವು ಮಾತಾಡಕ್ಕೆ ಏನಕ್ಕೆ ಮಾತಾಡಲ್ಲ ಅಂದ್ರೆ ಈಗ ನೋಡಿ ಮೇಡಮ್, ವಿಚಾರ ಇಷ್ಟೇ ಮೇಡಮ್, ಈಗ ಆಗಿದೆ ಇದನ್ನ ನಾವು ಖಂಡಿಸಬೇಕಾಗಿದೆ ಸಮಯ. ಈಗ ಸುಮೋಟೋ ಕೇಸ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಇದು ಕಾನೂನು ವ್ಯಾಪ್ತಿ ಒಳಗೆ ರಿಜಿಸ್ಟರ್ ಆಗಿದೆ. ನಂದು ನೇರವಾಗಿ ವಿರೋಧ ಇದೆ ಸಿನಿಮಾಗೆ. ಯಾರು ರಾಜ್ಬಿ ಶೆಟ್ಟಿನೇ ಆಗಿರ್ಲಿ ಯಾರಾಗಿರ್ಲಿ, ಆ ಸಿನಿಮಾ ತಗೊಂಡವ್ರ ಮೇಲೆ ವಿರೋಧ ಇದೆ ನನಗೆ. ಆಮೇಲೆ ಈ ಸಿನಿಮಾ ನಿಲ್ಲಿಸ್ಬೇಕಷ್ಟೇ, ಸ್ಟಾಪ್ ಸೆನ್ಸರ್ ಬೋರ್ಡ್ ಅಂತ ಇದೆ, ಎಲ್ಲದಕ್ಕೂ ಮುಂದೆ ಮೂಗ್ ತೋರಿಸ್ಕೊಂಡು ಬರುತ್ತೆ ಸೆನ್ಸರ್ ಬೋರ್ಡ್. ಇದ್ರಲ್ಲಿ ಅಂದ್ರೆ ಇಲ್ಲಿ ಅವ್ರ ಗಮನಕ್ಕೆ ಬಂದಿಲ್ವಾ ಸೆನ್ಸರ್ ಬೋರ್ಡ್ ಗಮನಕ್ಕೆ? ಒಂದು ಆಮೇಲೆ ಈಗ ಅವರು ಬೆಂಗಳೂರನ್ನ ರೀಪ್ಲೇಸ್ ಅಂದ್ರೆ ಪದಗಳನ್ನು ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಂತ, ಈ ಪದಗಳನ್ನೆಲ್ಲ ತೆಗೆದು ಕ್ಯಾರೆಕ್ಟರ್ಲೆಸ್ ಅನ್ನ ತೆಗೆದು ಡ್ರಗ್ಸ್ ಇಂದ ಅದೆಲ್ಲ ತೆಗೆದು ಡೇಂಜರ್ ಅಂತ ಹಾಕ್ತಿವಿ ಅಂದಿದ್ದಾರೆ. ಡೇಂಜರ್ ಆದ್ರೂ ಹಾಕೊಳ್ಳಿ, ಅದು